ಜಗಳ ಆಡ್ತವ್ರೆ ಬೆಳಗ್ಗೆಯಿಂದ. ಇಲ್ಲೆಲ್ಲ ನೀರು ಚೆಲ್ಲಿರೋದೆಲ್ಲ ನಾನೇ. ಸೊಪ್ಪು ಬಿಡಿಸ್ಬೇಕು. ಎಲ್ಲಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ. ನಮ್ಮಿಬ್ಬನಿ ಇದೇನೋ ಹೋಮ್ವರ್ಕ್ ಬರೀತಾ ಅವಳೆ. ಡಿಸೈನ್ ಜಡೆ ಹಾಕ್ತವ್ರೆ. ಏನೇನು ಕಲ್ತಿದ್ಯಾ ತೇಜು ಪಾರ್ಲರ್ಗೆ ಹೋಗಿ? 6 ಕಾಲಿನ ಜಡೆ ಹಾಕ್ತಾವಳೆ ತೇಜು ಇವಾಗ. 1 ಗಂಟೆ ಇದ್ದ ಇದನ್ನೇ ಆಗ್ತೈತಿ. ಬಕೆಟ್ ತಕೊಂಡ್ಬಂದಿ. ಏನು ಗೊತ್ತಾ ಮಾಡ್ತಾಯಿತ್ತು, ಯೂಸ್ ಮಾಡಿಬಿಟ್ವಿ, ಬರಸ್ಟ್ ಆಗ್ಬಿಡ್ತು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇದು ಫ್ರೈಡೇ ಆಗಿರುತ್ತೆ ಇವತ್ತು. ಸೊ ಫ್ರೆಂಡ್ಸ್, ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ ಕೊನೆವರೆಗೂ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇವತ್ತಿನ ಲಾಗ್ ತೋರಿಸ್ತಾ ಇದ್ದೀನಿ, ನಾನು ಡೈಲಿ ರುಟೀನ್ ಹೇಗಿರುತ್ತೆ ಅಂತ. ಸೊ ಮೇಲೆ ಬಂದುಬಿಟ್ಟು ಟೆರೆಸ್ ಮೇಲೆ ಬಂದು ಬಟ್ಟೆ ವಾಶ್ ಮಾಡಿದೆ. ವಾಶ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸೌಂಡ್ ಕೇಳಿಸ್ತು, ಜಗಳ ಆಡ್ತಾಯಿದ್ರು ಯಾರೋ ಒಬ್ಬರು, ಯಾರೋ ಅಕ್ಕಪಕ್ಕ ಮನೆಯವರು. ಸೊ ಅದನ್ನು ನೋಡೋಣ ಅಂತ ಬಂದೆ. ಆ ಮನೆಯವರು ಯಾಕೋ ಜಗಳ ಆಡ್ತವ್ರೆ ಬೆಳಗ್ಗೆಯಿಂದ. ಅಕ್ಕಪಕ್ಕ ಮನೆಯವರು ಯಾಕೋ ಜಗಳ ಆಡ್ತವ್ರೆ ಫ್ರೆಂಡ್ಸ್. ನಮ್ಮ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ನಾವಿರೋ ಯಲಹಂಕ ಈ ಥರ ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ಬಟ್ಟೆ ವಾಶ್ ಮಾಡಿದ್ದಾರೆ. ಸೊ ನಮ್ಮದಿದು ಟೆರೆಸ್ ಮೇಲೆ ಒಂದು ಮನೆ ಇದೆ ಬೇರೆಯವ್ರದ್ದು. ಬಟ್ಟೆ ವಾಶ್ ಮಾಡಿದ್ದೀನಿ. ಇಲ್ಲೆಲ್ಲ ನೀರು ಚೆಲ್ಲಿರೋದೆಲ್ಲ ನಾನೇ. ಇಲ್ಲಿ ವಾಶ್ ಮಾಡೋಕ್ಕಂತಲೇ ಕಲ್ಲು ಕೊಟ್ಟಿದ್ದಾರೆ, ಇಲ್ಲಿ ವಾಶ್ ಮಾಡ್ತೀನಿ. ಈ ಕಡೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಕಡೆ ಅದೇನೋ BDA ಸೈಟ್ ಆಗಿದೆ. ಇದೆಲ್ಲ ಹೊಲ ಇತ್ತು, ಹೊಲ ಎಲ್ಲ ತೆಗೆದುಬಿಟ್ಟು ಇವಾಗ BDA ಸೈಟ್ ಮಾಡಿದ್ದಾರೆ. ಎಲ್ಲ ಸೈಟ್ ನೋಡಿ. ನಿಮಗೂ ಯಾರಾದರೂ ಬೇಕಾದರೆ ಬಂದು ಸೈಟ್ ತೊಗೊಳ್ಳಿ ಬನ್ನಿ. ಇನ್ನೂ ತುಂಬ ಕೆಲಸ ಇದೆ. ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ, ಜೊತೆಗೊಂದು ಅಳ್ಜೋಳ ತಂದಿದ್ದೀನಿ. ಅಳ್ಜೋಳ ತಿನ್ನಬೇಕು. ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡಯಟ್ನೂ ಸ್ಟಾರ್ಟ್ ಮಾಡ್ಕೊಂಡು ಹಾಗೇ ವ್ಲಾಗ್ಸ್ನೂ ತೋರಿಸೋಣ ಅಂತ. ಇವಾಗ ಅಳ್ಜೋಳ ತಿಂದು ಬಟ್ಟೆ ವಾಶ್ ಮಾಡಿದ್ದಾಯಿತು. ಅಳ್ಜೋಳ ತಿಂದು ಅಡುಗೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಇವೆಲ್ಲ ನಮ್ಮ ಗಿಡಗಳು ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ, ನೀರು ಹಾಕಬೇಕು. ಇಲ್ಲಿ ಸೊಪ್ಪಿಟ್ಟಿದ್ದೀನಿ, ಸೊಪ್ಪು ಬಿಡಿಸ್ಬೇಕು. ಎಲ್ಲ ಕೆಲಸ ಬ್ಯಾಲೆನ್ಸ್ ಇದೆ. ಅಡುಗೆ ಮನೆ ಒಂದು ಟ್ರಿಪ್ ನೋಡಿ ಆಗಿದೆ. ಏನು ಮಾಡಿದ್ದೀನಿ ನಾನು ಇವತ್ತು ಅಡುಗೆ ಅಂದರೆ ನೋಡಿ, ನಮ್ಮ ಕಡೆ ಈ ಸಾಂಬಾರನ್ನ ಉಳ್ಸೊಪ್ಪು ಅಂತ ಕರಿತೀವಿ, ನಿಮ್ಮ ಕಡೆ ಬಂದುಬಿಟ್ಟು ಮಸ್ಸೊಪ್ಪು ಅಂತೀರ. ಈ ಸಾಂಬಾರು ಮಾಡಿದ್ದೀನಿ, ಜೊತೆಗೆ ರೈಸ್ ಮಾಡಿದ್ದೀನಿ. ಇಲ್ಲಿ ಬಂದರೆ ಮೊಳಕೆ ಕಾಳನ್ನ ನೆನಾಕಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಇವತ್ತೊಂದು ಏರೋಪ್ಲೇನ್ ನೋಡಿದೆ. ಯಾವತ್ತೂ ಈ ಥರ ಏರೋಪ್ಲೇನೇ ನೋಡಿಲ್ಲ. ಇದಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ ಅಂಥ ಏರೋಪ್ಲೇನು. ನೀವು ನೋಡಿದ್ದೀರಾ ಇವತ್ತು ಬೆಂಗಳೂರಲ್ಲಿ? ಬನ್ನಿ ಬಾಯ್, ಇಲ್ಲಿ ಬಾಯ್ ಬನ್ನಿ. ಏನು ಬರೀತಿದ್ಯಾ ತೋರ್ಸು. ಅಬ್ಬಬ್ಬಬ್ಬಬ್ಬ, ನಮ್ಮಿಬ್ಬನಿ ಇದೇನೋ ಹೋಮ್ವರ್ಕ್ ಬರೀತಾ ಅವಳೆ. ಬರೆಯಮ್ಮ ನೋಡಿ, ನಮ್ಮ ಸೊಸೆಯವರು ಹೋಮ್ವರ್ಕ್ ಬರೀತಾವ್ರೆ. ಎಲ್ ಕೆ ಜಿನ ಇಬ್ಬನಿ ನೀನು? ಹಾಂ ಸರಿ, ಹೋಗಿ ಓದ್ಕ. ಇವಾಗ ನಮ್ಮ ತೇಜಸ್ವಿನಿ ಅವರು ಬ್ಯೂಟಿ ಪಾರ್ಲರ್ ಕೋಚಿಂಗ್ ಹೋಗ್ತಾವ್ರೆ. ಹಂಗಾಗಿ ಅವರು ನನಗೆ ಇವಾಗ ಡಿಸೈನ್ ಜಡೆ ಹಾಕ್ತವ್ರೆ. ನೋಡೋಣ ಹೆಂಗೆ ಹಾಕ್ತಾವಳೆ, ನೋಡ್ಕೊಳಮ್ಮ. ಮೊದಲೇ ಕೂದಲು ಮೇಲೆ ಲವ್ ಜಾಸ್ತಿ ನನಗೆ. ಸಿಕ್ಬಿಡ್ಸು ಫಸ್ಟು. ಏನೇನು ಕಲ್ತಿದ್ಯಾ ತೇಜು ಪಾರ್ಲರ್ಗೆ ಹೋಗಿ? ಹೇರ್ ಸ್ಟೈಲ್, ಆಮೇಲೆ ಸ್ಯಾರಿ ಪಿನ್ ಮಾಡೋದು, ಆಮೇಲೆ ಐಬ್ರೋ, ಆಮೇಲೆ ಹಾಂ, ಆಮೇಲೆ ಪೆಡಿಕ್ಯೂರ್, ಮೆನಿಕ್ಯೂರ್, ಅಯ್ಯಪ್ಪ, ಐಬ್ರೋ, ಫೇಶಿಯಲ್ಲು, ಆಮೇಲೆ ಕೋನ ಅಂದರೆ ಕೋನ ಒಯ್ಯೋದಾ? ಹಾಂ, ಹೇರ್ ಡೈ. ಹಾಂ, ಎಷ್ಟು ಥರದ್ದು ಎಷ್ಟಲ್ಲಿ ಕಲ್ತ್ಕೊಂಡಿದ್ದೀರಾ? ನಾನು ಒಂದು 10 ಎಷ್ಟಲ್ಲಿ ಕಲ್ತ್ಕೊಂಡು 10 ಎಷ್ಟಲ್ಲಿ. ಅದಕ್ಕೆ ನಾನು ಟ್ರಯಲ್ ಮಾಡಿಸ್ಕೊತಾ ಇದ್ದೀನಿ, ಒಳ್ಳೆ ಹೇರ್ ಸ್ಟೈಲ್ ಹಾಕಿಸ್ಕೊತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಪರವಾಗಿಲ್ಲ, ಸೂಪರು. ಆಮೇಲೆ ಲಾಸ್ಟಿಗೆ ತೋರಿಸೋಣ.
ಇಬ್ಬರಿ ನೋಡಿಲಿ ಹೆಂಗೈತೆ ಹೇರ್ ಸ್ಟೈಲು ಇಲ್ಲಿ ನೋಡು ನನ್ನ ರೂಪತಿ ನೋಡು ನೋಡು ಚೆನ್ನಾಯ್ತಾ ಹಾಗೇನೆ ಎಳ್ಕೊಳಕ್ಕೆ ಪಕ್ಕ ಹಾಂ ಇದು ಟೈಟ್ ಆಗಿ ಹಾಕಿದ್ರೆ ಹಿಂಗ್ ಒಂಥರ ಚಪಾಟೆ ತರ ಬರುತ್ತೆ. ಒಳ್ಳೆ ಹೇರ್ ಸ್ಟೈಲ್ ಆಗ್ತಾ ಇದೆಯಮ್ಮ. ದಿನ ಒಂದೊಂದು ಹೇರ್ ಸ್ಟೈಲ್ ಹಾಕ್ಬಿಟ್ಟೆ. ದಿನ ಒಂದೊಂದು ಹಾಕ್ತೀನಿ. ನೈಸ್ ಹೇರ್ ಸ್ಟೈಲ್, ಸೂಪರ್ ಸೂಪರ್. 6 ಕಾಲಿನ ಜಡೆ ಹಾಕ್ತಾವಳು ತೇಜು ಇವಾಗ. ಫಸ್ಟ್ ಟೈಮ್ ನಾನು 6 ಕಾಲಿಂದ ಹಾಕಿಸ್ಕೊತಾ ಇರೋದು. ನೋಡೋಣ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಬನ್ನಿ ಎರೇಸರ್ ತಂದ್ಕೊಡ್ತೀನಿ ಹೋಮ್ವರ್ಕ್ ಚೆನ್ನಾಗಿ ಬರ್ದಿರೋದಕ್ಕೆ. ಓಕೆನಾ? ಹೇಳೆ ನಿಮ್ಮ ಪಾರ್ಲರಲ್ಲಿ ಕೋಚಿಂಗ್ ಹೋಗ್ತೀಯಲ್ಲ, ಯಾವಾದರೂ ಒಂದೆರಡು ಜೋಕ್ಸ್ ಹೇಳೆ. ಏನಾದರೂ ಇನ್ಸಿಡೆಂಟ್ ನಡೆದಿರ್ತಾವಲ್ಲ, ನಿಂದೆ ಹೇಳೋದು ಯಾವ್ದು ಜಡೆದು ಹೇಳ್ದಲ್ಲಿ. ಈಗ ಜಡೆದು ಹೇಳ ಹೇಳ್ದಲ್ಲೇ. ನಾನು ಮೆಲ್ಲಕ್ಕೆ ಆಗ್ತಾ ಇದ್ನ ಮೇಡಮ್ ಒಂದು ಗಂಟೆ ಇದ್ದ ಇದನ್ನೇ ಆಗ್ತಾ ಇದ್ದೆ ಕೇಳಿದ್ರು. ಅದಾದ್ಮೇಲೆ ಬೇರೆ ಅವನ ಸಿಲ್ಲಿ ಜೋಕ್ಸ್ಗಳು ಇರ್ತಾವಲ್ಲ, ಆ ಥರ ಏನಾದರೂ ತೇಜು ಅದೇ ಏನೋ ಒಂದು ಬೇಷನ್ ತಗೊಬಂದಿದ್ರೆ ಬಕೆಟ್ ತಂದಿದ್ರು ಅಂದಲ್ಲ, ಅದನ್ನ ಹೇಳು. ನನ್ನ ಫ್ರೆಂಡು ಬೇಷನ್ ತಗೊಂಬ ಅಂದ್ರೆ ಅದ ಏನಕ್ಕೆ ಪೆಡಿಕ್ಯೂರ್ ಮಾಡಕ್ಕೆ ಏನೋ ಬೇಷನ್ನ ಅಥವಾ ಪ್ಲಾಸ್ಟಿಕ್ ಟಬ್ ತಗೊಂಬರ್ರಿ ಅಂತಂದ್ರೆ ಫ್ರೆಂಡು ಬಕೆಟ್ ತಗೊಂಬಂದಿದ್ರು. ಬಕೆಟ್ ತಗೊಂಬಂದಿದ್ರಂತೆ. ಆಮೇಲೆ ಅಷ್ಟೇ. ಬೇರೆ ಬೆಲೆ ಇನ್ನ ಯಾವಾದ್ರೂ ಇರ್ತಾವಲ್ಲ. ಸೀರಿಯಸ್ ಏನು ಕಾಮಿಡಿ ನಡೆದಿಲ್ಲ. ಏನ್ ನಡೆದಿರುತ್ತೆ ಹೇಳ್ತೇಜು, ನೆನೆಸ್ಕೊತೇಜು, ನಕ್ಕಿರ್ತೀಯ. ಏನ್ ಗೊತ್ತಾ ಮರ್ತೋಯ್ತು. ನೆನೆಸ್ಕೊಂಡು ಹೇಳಲೇ. ನಿಜ ಮರ್ತೈತ್ರ ಪಕ್ಕ, ಇಲ್ಲಾಂದ್ರೆ ಹೇಳ್ತಿದ್ದೆ. ಇಲ್ಲ ಹೇಳು, ನೆನೆಸ್ಕೊ. ಅಲ್ಲೆದೆಲ್ಲ ಹೇಳ್ಬಾರ್ದು. ಯಾರು ನೋಡ್ತಾರೆ? ವೀಕ್ನೆಸ್ ಎಲ್ಲ ಒಬ್ರ ಹತ್ರ ಹೇಳ್ಬಾರ್ದಂತೆ ತೇಜು. ಅಲ್ಲಿರೋರು ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ? ಹೇಳು ಒಂದು ಜೋಕ್ಸ್ ಹೇಳು. ಜೋಕ್ಸ್ ಹೇಳೋದ್ರಿಂದ ಏನಾಗುತ್ತೆ? ಜೋಕ್ ಹೇಳಲ್ಲ, ಸೀರಿಯಸ್ ವಿಷಯ ಹೇಳ್ತೀನಿ. ಸೀರಿಯಸ್ ವಿಚಾರನೇ ಹೇಳಮ್ಮ. ಒಂದು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ಗೆ ಬಿಸಿನೀರ್ ಬೇಕು ಅಂತ ಹೀಟ್ರ್ ಮತ್ತೆ ಬಕೆಟ್ ತಕೊಂಡೋಗಿದ್ದೆ. ಇದು ಯಾವ ನಡೆದಿದ್ದು? ನೆನ್ನೆ ನಡೆದಿದ್ದು. ಬಕೆಟ್ ತಕೊಂಡೋಗಿದ್ದೆ ಫ್ರೆಂಡ್ಸ್. ಅದು ವೋಲ್ಟೇಜ್ ಜಾಸ್ತಿ ಇತ್ತಂತೆ ಅವತ್ತು. ನಮ್ಮ ಊರಲ್ಲಿ ಫುಲ್ ವೋಲ್ಟೇಜ್ ಅಂತೆ. ಅವರು ಹೇಳಿದ್ರಂತೆ ವೋಲ್ಟೇಜ್ ಎಲ್ಲ ಇರುತ್ತೆ, ಹುಷಾರಾಗೆಲ್ಲ DP ಎಲ್ಲ ಏನು ಕರೆಂಟ್ ಯಾರು ಯೂಸ್ ಮಾಡಬೇಡಿ ಅಂತ ಹೇಳೋರೆ. ಆದ್ರೂ ಇವ್ರು ಪಾರ್ಲರಲ್ಲಿ ಯೂಸ್ ಗೊತ್ತಿಲ್ಲ ನಮಗೆ. ಯೂಸ್ ಮಾಡಿಬಿಟ್ವಿ, ಬರಸ್ಟ್ ಆಗ್ಬಿಡ್ತು. ಎಷ್ಟು ತೇಜು ನೋಡಿದ್ರೆ ನನಗೆ ಬರುತ್ತೆ. ಪೆಡಿಕ್ಯೂರ್ ನನಗೆ ಮಾಡ್ತಾಳಂತೆ. ನನಗೆ ಯಾವ ಪೆಡಿಕ್ಯೂರು ಬೇಡ, ಮೆಡಿಕ್ಯೂರು ಬೇಡ, ಏನು ಬೇಡ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ಸೊಳ್ಳೆ ಬರ್ತವೆ ಅಂತ ಹೇಳ್ಬಿಟ್ಟು ಊದ್ಗಡ್ಡಿ ಹಚ್ಚಿದ್ದಾಳೆ. ಇದು ಒಂದು ಟ್ರಿಕ್ಸು. ನೋಡಿ ಫ್ರೆಂಡ್ಸ್, ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬ್ಯೂಟಿಷನ್ಗೆ ಹೋಗ್ತಾ ಇದ್ದೆ. ನಾನೊಂದು ಜಡೆ ಹಾಕಿದ್ದೀನಿ ನೋಡಿ. ಟರ್ನಾಗು ಈ ಕಡೆ ತಿರ್ಕೋ. ನಿನಗೆ ಚೆನ್ನಾಗಿ ಕಾಣ್ತೈತ್ರು ಪಕ್ಕ.